ಸ್ವಾಮಿ ದೇವಸ್ಥಾನದ ಪ್ರತಿ ವರ್ಷ ಕೂಡ ಈ ಮಾಘ ಮಾಸದಲ್ಲಿ ರಥೋತ್ಸವ ನಡೀತದೆ. ಸಾವಿರಾರು ಜನ ಇದರಲ್ಲಿ ಭಾಗವಹಿಸ್ತಾರೆ. ಸುಮಾರು 700-800 ವರ್ಷದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಕೆಂಪೇಗೌಡ ವಂಶದವರು ಈ ದೇವಸ್ಥಾನವನ್ನ ಸ್ಥಾಪನೆ ಮಾಡಿದ್ದಾರೆ. ವೇಣುಗೋಪಾಲ ಸ್ವಾಮಿ ಮತ್ತು ಈ ಇಡೀ ಜಿಲ್ಲೆಯಲ್ಲ ರಾಜ್ಯಕ್ಕೆ ಒಂದು ಆಶೀರ್ವಾದ ಇರಲಿ. ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗ್ಲಿ, ಎಲ್ಲರೂ ಸಮೃದ್ಧಿ ಆಗಿರ್ಲಿ, ನೆಮ್ಮದಿಯಾಗಿರ್ಲಿ. ಆ ಶಕ್ತಿಯನ್ನ ವೇಣುಗೋಪಾಲ ಸ್ವಾಮಿ ಅವರು ಕೊಡ್ಲಿ ಅಂತೇಳಿ, ಆ ತಾಯಂದರು ಕೂಡ ಕೊಡ್ಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತಾರೆ. ದೇವಸ್ಥಾನ ಅಭಿವೃದ್ಧಿಗೆ ಏನು ಚೀಫ್ ಆಫೀಸರ್ ಅಥವಾ ತಹಸೀಲ್ದಾರ್ ಇದ್ದಾರೆ, ಅದಕ್ಕೆ ಏನ್ ಬೇಕಾಗ್ತದೆ ಅಭಿವೃದ್ಧಿಗೆ ಅಂದ್ರೆ ಅದನ್ನ ಮಾಡೋದಕ್ಕೆ ಸರ್ಕಾರ ತಯಾರಿದೆ. ಇದು ಎಂಡೋಮೆಂಟ್ ಕಮಿಷನ್ ಕೆಳಗಡೆ ಬರ್ತದೆ, ಮುಜರಾಯಿ. ಇದರ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿರ್ತದೆ. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಮಂತ್ರಿಗಳಿದ್ದಾರೆ ಮುಜರಾಯಿಗೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಡೆಪ್ಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್. ನಾನು ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಇಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಸಾಕಾಗುವ ಎಲ್ಲ ಅನುಕೂಲಗಳನ್ನು ಕೂಡ ಮಾಡೋಣ. ಅದೆಲ್ಲ ಕೇಳ್ಬೋದು, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ನಾವೇನು ಮಾತಾಡೋದು ಬೇಡ. ಹೈಕಮಾಂಡ್ ಹೇಳಿದ್ದಾರೆ, ನೀವ್ಯಾರು ಏನು ಮಾತಾಡೋದು ಬೇಡ, ನಿರ್ಣಯಗಳು ನಾವು ಮಾಡ್ತೀವಿ ಅಂತ. ಅದರಿಂದ AICC ಅಧ್ಯಕ್ಷರಿದ್ದಾರೆ, ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಸುರ್ಜೇವಾಲ ಅವರಿದ್ದಾರೆ, ಮತ್ತು ಆರ್ಗನೈಸೇಷನ್ KC ವೇಣುಗೋಪಾಲ್ ಇದ್ದಾರೆ. ಅವರೆಲ್ಲ ಸೇರಿ ತೀರ್ಮಾನ ಮಾಡಬೇಕಾಗ್ತದೆ. ಯಾವಾಗ ಮಾಡ್ತಾರೆ ಏನನ್ನೋದು ಅವ್ರಿಗೆ ಬಿಟ್ಟಿದ್ದು, ಅವರೇ ತೀರ್ಮಾನ ಮಾಡಬೇಕು. ಕೇಳ್ತಾ ಇದ್ದಾರೆ ಅಧ್ಯಕ್ಷರಾಗಬೇಕು ಅಂತ. ಅದರ ತೀರ್ಮಾನ ಮಾಡೋದು ಹೈಕಮಾಂಡ್. ಥ್ಯಾಂಕ್ ಯು.